ರಾಜು, ಡಿಫೀಟ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ಇನ್ನು ಮುಂದೆ ಕಾಂಪಿಟೇಷನ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಯಾಕೆ ಸರ್? ವೆರಿ ಸಿಂಪಲ್. ಇಷ್ಟು ವರ್ಷ ನೀನು ಡ್ಯಾನ್ಸ್ ಟೀಮ್ ರೆಡಿ ಮಾಡ್ತಾ ಇದ್ದೆ. ಇನ್ನು ಮುಂದೆ ಫಿಟ್ನೆಸ್ಗೋಸ್ಕರ ಬರ್ತಾರಲ್ಲ, ಜುಂಬಾ ಕ್ಲಾಸು, ಡ್ಯಾನ್ಸ್ ಏರೋಬಿಕ್ ಕ್ಲಾಸು ನೆಡ್ಸು, ಪ್ರಮೋಷನ್ ಕೊಡ್ತಾ ಇದ್ದೀನಿ. ಕಾಂಪಿಟೇಷನ್ಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಕೊರಿಯೋಗ್ರಾಫರ್ನ ಅಪಾಯಿಂಟ್ ಮಾಡೋಣ. ನೀನು ಬೇಡ, ನಿನ್ನೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಲೈಫ್ನ ರಿಲ್ಯಾಕ್ಸ್ ಆಗಿ ಎಂಜಾಯ್ ಮಾಡು, ಓಕೆ? ಹಲೋ, ಹಲೋ ರೀ, ನೀವು ಹೇಳಿದ ಅಡ್ರೆಸ್ಸಿಗೆ ಬಂದಿದ್ದೀನಿ. ಇಲ್ಲಿ ಯಾರು ಇಲ್ವಲ್ಲ? ರೀ, ಸ್ವಲ್ಪ ಈ ಕಡೆ ನೋಡಿ. ನೀನ? ಅದೇನೋ ಹೇಳಿದ್ಯಲ್ಲ, ನಿನ್ನ ಹತ್ರ ನಾಟ್ಯ ಸರಸ್ವತಿ ಇದ್ದಾಳೆ ಅಂತ. ಅವಳನ್ನ ಕೊಂಡ್ಕೊಳ್ಳೋ ಶಕ್ತಿ ನಿನಗಿಲ್ಲ ಅಂದೆ. ಅಫ್ಕೋರ್ಸ್ ಒಪ್ಕೋತೀನಿ, ಆ ನಿನ್ನ ನಾಟ್ಯ ಸರಸ್ವತಿನ ಕೊಂಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅವಳನ್ನ ಉಳಿಸ್ಕೊಳ್ಳೋ ಶಕ್ತಿ ನಿನಗಿದೆಯಾ? ಒಂದು ಸ್ಮಾಲ್ ಟೆಸ್ಟ್. ಏನ್ ಟೆಸ್ಟ್ ಮಾಡ್ತೀಯಾ? ನಮ್ಮಿಬ್ರು ಮಧ್ಯೆ ಡ್ಯಾನ್ಸ್ ಕಾಂಪಿಟೇಷನ್ನ? ಸರಿ, ನಾನ್ ರೆಡಿ. ಯಾಕೆ ರಾಜ ಅರ್ಜೆಂಟ್ ಮಾಡ್ತೀಯಾ? ಕಾಂಪಿಟೇಷನ್ ಇದೆ, ಆದ್ರೆ ಅದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲ. ವಾಯ್ಸ್. ಇವ್ರ ಹತ್ರ ನಿನ್ ಟ್ಯಾಲೆಂಟ್ ತೋರಿಸು, ಆದ್ರೆ ಡ್ಯಾನ್ಸಲ್ಲ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಿನ್ನ ಎಸ್ಕೇಪ್ ಟ್ಯಾಲೆಂಟ್ ತೋರಿಸು. ಜೇಮ್ಸ್, ನಿನಗೆ ಚೆನ್ನಾಗಿ ಗೊತ್ತು ನನಗೆ ಹೊಡೆದಾಟ ಅಂದ್ರೆ ಇಷ್ಟನೂ ಇಲ್ಲ ಅಂತ. ನಾನೊಬ್ಬ ಡ್ಯಾನ್ಸರ್ ಅಷ್ಟೇ. ಅದಕ್ಕೆ ನೀನು ಮತ್ತೆ ಜೀವನದಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗಬಾರ್ದು. ಬಾಯ್ಸ್, ಕೈ ಕಾಲು ಲ್ಯಾಪ್ಸ್ ಮಾಡಿ ದೂರ ಬಿಸಾಕಿ. Come on, come on, fight, come on. What's up? Oh, look. Like it like that. ವೆಂಕಟೇಶ, ಹೇ ವೆಂಕಟೇಶ. ನೋಡ್ಕೊಳ್ಳೋ ಅಂದ್ರೆ ನಿದ್ದೆ ಮಾಡ್ತಾ ಇದೀಯಾ? ರಾತ್ರಿ ಎಲ್ಲ ಎದ್ದಿದ್ದೆ, ಈಗ ಒಂದ್ ಸ್ವಲ್ಪ ನಿದ್ದೆ ಮಾಡ್ಬಿಟ್ಟೆ. ವೆಂಕಟೇಶ್, ನೀವು ಹೋಗಿ ಕೆಲಸ ನೋಡಿ, ನಾನು ಇವ್ರು ನೋಡ್ಕೋತೀನಿ. ಆಯ್ತು ಅಮ್ಮರ. ಅಪ್ಪಾಜಿ, ಪ್ರಸಾದ ತಗೊಳ್ಳಿ. ಏನಿವತ್ತು ಬೆಳಿಗ್ಗೆನೆ ಪ್ರಸಾದ ತಂದ್ಬಿಟ್ಟಿದೀಯಲ್ಲ? ಇವತ್ತು ಆಶ್ರಮದಲ್ಲಿ ಯಾರ್ದು ಸೇವೆ ಇರ್ಲಿಲ್ವಲ್ಲ? ಬೇರೆ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗಿದ್ಯಾ? ಇಲ್ಲ ಅಪ್ಪಾಜಿ, ರಾತ್ರಿಲಿ ಶ್ರೀರಾಮಚಂದ್ರ ಪ್ರತ್ಯಕ್ಷವಾಗಿದ್ರು. ಏನು, ಶ್ರೀರಾಮಚಂದ್ರ ಪ್ರತ್ಯಕ್ಷ ಆದ್ನಾ? ನೀನೆಲ್ಲೋ ಕನ್ಸ್ ಕಂಡಿರ್ಬೇಕು. ಕನ್ಸಲ್ಲ ಮೆಮ್ ಸಾಬ್,
ನಿಜ ಹೇಳ್ತಾ ಇದ್ದೀನಿ,